ನಡಗಕತ್ತದ, ಏನೋ ಬಡಬಡಿಸ್ತಾ ಇದಿರಲ್ಲ, ಏನಾಗ್ಯದ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೇಳಿದಾಗ ಏನು ಹೇಳಲಿ ಕಲ್ಯಾಣಿ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಎದುರುಗಡೆ ಬಂದರು, ಆವಾಗ ನಾ ಶರಣು ಅಂತ ಒಂದೇ ಸಲ ನಮಸ್ಕಾರ ಹೇಳಿದ್ರೆ ಅಣ್ಣನವರು ಏನು ಹೇಳಿದ್ರು ಗೊತ್ತದ? ಏನು ಶರಣು ಶರಣಾರ್ಥಿ ಅಂತ 2 ಸಲ ನನಗೆ ನಮಸ್ಕಾರ ಹೇಳಿದ್ರು ಕಲ್ಯಾಣಿ. ಈ ಭಾರವನ್ನ ನಾ ಹೆಂಗೆ ಇಳಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಲ್ಯಾಣಿ. ಯಾವಾಗ ಅವರು ಶರಣು ಶರಣಾರ್ಥಿ ಅಂದರು, ಆವಾಗ ನನ್ನ ಪ್ರಾಣ ಅವ್ರ ಪಾದಕ್ಕೆ ಸೇರಬೇಕಾಗಿತ್ತು ಕಲ್ಯಾಣಿ. ಇಷ್ಟ ಏನು ಕಲ್ಯಾಣಮ್ಮ ಅಂತಾಳ? ಏನು ಇಷ್ಟ ಏನ್ರಿ? 2 ಸಲ ನಮಸ್ಕಾರ ಅವರು ನಿಮಗೆ ಹೇಳಿದ್ರು, ಆ ಭಾರವನ್ನು ಹೆಂಗೆ ಇಳಿಸ್ಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊತ ನಿಂತೀರಿ ಈ ರಸ್ತೆಯೊಳಗೆ. ಆ ಭಾರವನ್ನು ಹೆಂಗೆ ಇಳಿಸ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ, ಬರ್ರಿ ಮನೆಗೆ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ತನ್ನ ಗಂಡನನ್ನು ಕರ್ಕೊಂಡು ಬಂದಾಳ ಕಲ್ಯಾಣಮ್ಮ ತನ್ನ ಗುಡಿಸಲಿಗೆ. ಬಂದು ಕೂಡಲೇ ಕೇಳ್ತಾನ ಕಲ್ಯಾಣಮ್ಮನಿಗೆ, ಕಲ್ಯಾಣಿ ಮೊದಲು ಹೇಳು, ಬಸವಣ್ಣನ ಭಾರವನ್ನು ಯಾವ ರೀತಿಯಾಗಿ ನಾವು ಇಳಿಸ್ಕೋಬೇಕು ಅನ್ನೋದು ಮೊದಲು ಹೇಳು ಅಂದಾಗ ಕಲ್ಯಾಣಮ್ಮ ಅಂತಾಳ, ಏನ್ರಿ ನಮ್ಮ ಕಾಯಕ ಏನು? ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಕಾಯಕ. ಆ ಕಾಯಕದಿಂದಲೇ ನಾವು ಭಕ್ತಿ ಭಾಂಡಾರಿಯ ಭಾರವನ್ನು ಇಳಿಸ್ಕೊಳ್ಳೋಣ. ಅದು ಹೆಂಗೆ ಕಲ್ಯಾಣಿ? ಏನು ಇಲ್ಲ, ನನ್ನ ಎಡತೊಡೆಯ ಚರ್ಮ ನಾನು ತೆಗಿತೀನಿ, ನೀವು ನಿಮ್ಮ ಬಲ ತೊಡೆಯ ಚರ್ಮವನ್ನು ತೆಗಿರಿ. ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ 2 ಜೋಡನ್ನು ಮಾಡಿ ಕೊಟ್ರೆ ಆ ಭಾರದಿಂದ ನಾವು ಮುಕ್ತರಾಗುತ್ತೀವಿ. ಬದುಕಿದೆ ಕಲ್ಯಾಣಿ. ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮನವೇ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸ್ವಲ್ಲೆತ್ತಿ ಜಗವ ಹಾಡುವದ. ಬಸವಣ್ಣ ಈ ಪ್ರಪಂಚಕ್ಕೆ ಕಾಯಕವನ್ನು ಕಲಿಸಿದಾತ ಬಸವಣ್ಣ, ದಾಸೋಹವನ್ನು ಕಲಿಸಿದಾತ ಬಸವಣ್ಣ, ಸಮಾನತೆಯ ತತ್ವವನ್ನು ಸಾರಿದಾತ ಬಸವಣ್ಣ. ಹೀಗಾಗಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಆನಂದದಿಂದ ಬದುಕ್ತಾ ಇರತಕ್ಕಂಥ ಭೂಮಿ ಮ್ಯಾಲಿನ ಕೈಲಾಸ ಅದು ಬಸವಣ್ಣನ ಕಲ್ಯಾಣ. ಅಲ್ಲೊಂದು ಗುಡಿಸಲ, ಆ ಗುಡಿಸಲಲ್ಲಿ ಒಬ್ಬ ತಾಯಿ ಈ ರೀತಿಯಾಗಿ ಆನಂದದಿಂದ ಹಾಡ್ತಾ 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 ಕಾಯಕವನ್ನು ಮಾಡ್ತಾ ಇದ್ದಾಳೆ. ಈಕೆಯ ಹಾಡನ್ನು ಕೇಳ್ತಾ ಇರತಕ್ಕಂಥ ಅಲ್ಲಿಯ ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಶರಣ ಸಂಕುಲಕ್ಕೆ ಬಾಗ್ತಾರೆ. ಯಾರು ಭವಿಗಳೋ, ಯಾರು ನಾಸ್ತಿಕರೋ, ಇಂಥ ಶರಣರ ಮನೆಯ ಮುಂದೆ ಹಾದು ಹೋಗುವ ಯೋಗ್ಯತೆ ನಮಗಿಲ್ಲ ಅಂತ ತಿಳ್ಕೊಂಡು ದೂರ ದೂರದಿಂದ ಹಾದು ಹೋಗಬೇಕು. ಅಂಥ ಪವಿತ್ರರಾಗಿರ್ತಕ್ಕಂಥ ಶರಣರು ಕಲ್ಯಾಣದಲ್ಲಿ. ಬಸವ 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 ಅಂತ ಭಕ್ತಿಯಿಂದ ಹಾಡ್ತಾ ಕಾಯಕವನ್ನು ಮಾಡ್ತಾ ಇರತಕ್ಕಂಥ ಆ ತಾಯಿ ಬೇರೆ ಯಾರೂ ಅಲ್ಲ, ಕಲ್ಯಾಣಮ್ಮ. ನೋಡಿ ಎಷ್ಟು ಅದ್ಭುತ ಹೆಸರು ಆ ತಾಯಿ ಹೆಸರು, ಕಲ್ಯಾಣಮ್ಮ. ಜಗತ್ತಿನ ಕಲ್ಯಾಣವನ್ನು ಬಯಸ್ತಕ್ಕಂಥವಳು ಕಲ್ಯಾಣಮ್ಮ. ಸಮಗಾರ ಹರಳಯ್ಯನ ಧರ್ಮಪತ್ನಿ.
ಅಲ್ಲಿ ಸಮಗಾರ, ಮಾದಾರ, ಚಮ್ಮಾರ, ಹಾಗೆ ಹೀಗೆ ಅಂತ ಯಾವುದೇ ಒಂದು ಭೇದ ಭಾವ ಕಲ್ಯಾಣದೊಳಗೆ ಉಳಿದಿರಲಿಲ್ಲ. ಯಾಕೆ? ಬಸವಣ್ಣನ ಸಮಾನತೆಯ ತತ್ವದ ಪ್ರತಿಫಲವಾಗಿ. ಈಕೆಯ ಗಂಡ ಸಮಗಾರ ಹರಳಯ್ಯ. ಕಲ್ಯಾಣದ ಶರಣರಿಗೆ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಯನ್ನ ಮಾಡ್ತಕ್ಕಂಥ ಕಾಯಕ ಸಮಗಾರ ಹರಳಯ್ಯ. ಒಂದು ದಿವಸ ತಾನು ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನ ಆ ಶರಣರಿಗೆ ಕೊಟ್ಟು ಮರಳಿ ತನ್ನ ಮನೆಗೆ ಬರ್ತಾ ಇರತಕ್ಕಂಥ ಸಂದರ್ಭ, ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣ. ಶುಭ್ರವಾಗಿರ್ತಕ್ಕಂಥ ಕುದುರೆ, ಆ ಕುದುರೆ ಮೇಲೆ ಕುಳಿತುಕೊಂಡು ಒಂದು ಕೈಯಲ್ಲಿ ಲಗಾಮನ್ನು ಹಿಡಿದು ಹಾದಿಯಲ್ಲಿ ಕಾಣ್ತಾ ಇರತಕ್ಕಂಥ ಆ ಕಲ್ಯಾಣದ ಭಕ್ತರಿಗೆ, ಶರಣರಿಗೆ ಯೋಗಕ್ಷೇಮವನ್ನ ವಿಚಾರಿಸ್ತಾ ಅವರಿಗೆ ಅಭಯ ಹಸ್ತವನ್ನು ನೀಡ್ತಾ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಬರ್ತಾ ಇರತಕ್ಕಂಥ ಸಂದರ್ಭದೊಳಗ ಸಮಗಾರ ಹರಳಯ್ಯನವರು ನೋಡ್ತಾರೆ, ಎದುರುಗಡೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಬರ್ತಾ ಇದ್ದಾರೆ. ನನ್ನ ಜನ್ಮ ಸಫಲ ಆಯಿತು ಅಂತ ತಿಳ್ಕೊಂಡು ರಸ್ತೆಯಿಂದ 2 ಹೆಜ್ಜೆ ಹೀಗೆ ಪಕ್ಕಕ್ಕೆ ಸರಿದು 2 ಕೈಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಶರಣು ಶರಣಾರ್ಥಿ, ಶರಣು ಏನಂದ್ರು? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಏನಂದ್ರು ತಂಗಿ? ಶರಣು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ. ಇವರನ್ನು ನೋಡಿರ್ತಕ್ಕಂಥ ಬಸವಣ್ಣನವರು ಸಮಗಾರ ಹರಳಯ್ಯನವರನ್ನು ನೋಡಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಕರಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ ಅಂದರು. ನೋಡ್ರಿ ಏನಂದ್ರು? ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರಿಗೆ. ಎದೆಗೆ 1000 ಬಾಣ ನಾಟಿದಷ್ಟು ನೋವಾಯಿತು. ಯಾರಿಗೆ? ಸಮಗಾರ ಹರಳಯ್ಯನವರಿಗೆ. ಯಾಕ? ಸಮಗಾರ ಹರಳಯ್ಯನವರಂತಾರೆ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ನಾನು ಶರಣು ಅಂತ ಒಂದಾವರ್ತಿ ನಮಸ್ಕಾರ ಮಾಡಿದ್ರೆ ಇಡೀ ಶರಣ ಸಂಕುಲವನ್ನು ಉದ್ಧಾರ ಮಾಡಿರ್ತಕ್ಕಂಥ ಬಸವಣ್ಣ ಏನಂದ? ನನಗ ಶರಣು ಶರಣಾರ್ಥಿ ಅಂತ 2 ನಮಸ್ಕಾರ ಮಾಡ್ದ. ಒಂದು ನಮಸ್ಕಾರ ಬಸವಣ್ಣಂದು ಹೆಚ್ಚಾತು. ಆ ಋಣವನ್ನು ನಾನು ಹೆಂಗೆ ತೀರಿಸಲಿ ಅಂತ ತಿಳ್ಕೊಂಡು ಪಾಪ ಏನು ಗರಬಡಿದವರಂತೆ ಹಾಗೆ ಆ ರಸ್ತೆಯಲ್ಲಿ ಏನೂ ತೋಚದಂಥವನಾಗಿ, ಏನೂ ಕಾಣದಂಥವನಾಗಿ ಹಾಗೇ ನಿಂತು ಬಿಟ್ಟ. ಬಸವಣ್ಣವರೇನೋ ಯಥಾ ರೀತಿಯಾಗಿ ಮುಂದೆ ಹೋದರು. ಮನಸ್ಸಿನೊಳಗೆ ಒಂದೇ ವಿಚಾರ, ಸಮಗಾರ ಹರಳಯ್ಯನವರಿಗೆ ನಾನೆಂಥ ಪಾಪಿ, ನಾನು ಬಸವಣ್ಣನವರು ಶರಣು ಶರಣಾರ್ಥಿ ಅಂತ ಹೇಳೋದಕ್ಕಿಂತ ಮುಂಚೆನೆ ನಾನೇ ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನೊಬ್ಬ ಸಮಗಾರ, ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಶರಣ, ಸಣ್ಣ ಕುಲದವ. ಆದರೆ ಬಸವಣ್ಣವರು ಅವರಿಗೆ ಅಣ್ಣ, ಅಪ್ಪ, ವಿಶ್ವಗುರು, ಜಗಜ್ಯೋತಿ ಅಂತ ತಿಳ್ಕೊಂಡು, ಭಕ್ತಿ ಭಾಂಡಾರಿ ಅಂತ ತಿಳ್ಕೊಂಡು ಜಗತ್ತು ಕರೀತದ ಅಂಥ ದೊಡ್ಡ ವ್ಯಕ್ತಿ. ನಾನು 1 ಸಲ ನಮಸ್ಕಾರ ಹೇಳಿದ್ರೆ ನನಗೆ 2 ಸಲ ನಮಸ್ಕಾರ ಹೇಳಿದ್ರಲ್ಲ, ಈ ಭಾರ ಹೆಂಗೆ ಇಳಿಸ್ಲಿ, ಈ ವಜ್ಜಿ ಹೆಂಗೆ ನಾನು ಇಳಿಸ್ಕೊಳ್ಳಿ ಅಂತ ತಿಳ್ಕೊಂಡು ಪಾಪ ಗಡಗಡ ಅಂತ ನಡಗುತ್ತಾ ಏನೂ ತೋಚದಂಥವನಾಗಿ ಒಂದು ಹೆಜ್ಜೆಯೂ ಕೂಡ ಮುಂದೆ ಇಡದೆ ಹಾಗೆಯೇ ನಿಂತು ಬಿಟ್ಟ. ತಾಸಾತು, 2 ತಾಸಾತು, ಕತ್ತಲಾಗಿಬಿಡುತ್ತು. ಶರಣರಿಗೆ ಪಾದರಕ್ಷೆಯನ್ನು ಕೊಡಲು ಹೋಗಿರ್ತಕ್ಕಂಥ ನನ್ನ ಗಂಡ ಇನ್ನೂ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೈಯಲ್ಲಿ ಒಂದು ಕಂದೀಲನ್ನು ಹಿಡ್ಕೊಂಡು ಕತ್ತಲಲ್ಲಿ ಹುಡುಕ್ತಾ ಬರ್ತಾ ಇದ್ದಾಳೆ. ಎಲ್ಲಿದ್ದಾನೆ ನನ್ನ ಗಂಡ ಅಂತ ತಿಳ್ಕೊಂಡು ಹಾಗೆ ಬಂದಳು ದೂರದೊಳಗೆ ಯಾರೋ ನಿಂತಂಗೆ ಕಾಣಿಸ್ತು. ಹತ್ತಿರ ಬಂದು ಆ ಕಂದೀಲನ್ನು ಹೀಗ ಮುಖದ ಎತ್ತರಕ್ಕೆ ಎತ್ತರಿಸಿ ನೋಡ್ತಾಳ. ತನ್ನದೇ ಗಂಡನಾಗಿರ್ತಕ್ಕಂಥವನು ಸಮಗಾರ ಹರಳಯ್ಯ. ಯಾಕ್ರಿ ಗರ ಬಡಿದವರಂತೆ ಹಿಂಗೆ ಯಾಕೆ ನಿಂತೀರಿ? ನಿಮ್ಮ ಮೈ ಯಾಕೆ ನಡಗಕತ್ತದ?
ಏನೋ ಬಡಬಡಿಸ್ತಾ ಇದೀರಲ್ಲ, ಏನಾಗ್ಯದ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಕೇಳಿದಾಗ ಏನು ಹೇಳಲಿ ಕಲ್ಯಾಣಿ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ಎದುರುಗಡೆ ಬಂದರು, ಆವಾಗ ನಾ ಶರಣು ಅಂತ ಒಂದೇ ಸಲ ನಮಸ್ಕಾರ ಹೇಳಿದ್ರೆ ಅಣ್ಣನವರು ಏನು ಹೇಳಿದ್ರು ಗೊತ್ತದ? ಏನು ಶರಣು ಶರಣಾರ್ಥಿ ಅಂತ 2 ಸಲ ನನಗೆ ನಮಸ್ಕಾರ ಹೇಳಿದ್ರು ಕಲ್ಯಾಣಿ. ಈ ಭಾರವನ್ನ ನಾ ಹೆಂಗೆ ಇಳಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಲ್ಯಾಣಿ. ಯಾವಾಗ ಅವರು ಶರಣು ಶರಣಾರ್ಥಿ ಅಂದ್ರು ಆವಾಗ ನನ್ನ ಪ್ರಾಣ ಅವ್ರ ಪಾದಕ್ಕೆ ಸೇರಬೇಕಾಗಿತ್ತು ಕಲ್ಯಾಣಿ. ಇಷ್ಟ ಏನು? ಕಲ್ಯಾಣಮ್ಮ ಅಂತಾಳ, ಏನು ಇಷ್ಟ ಏನ್ರಿ? 2 ಸಲ ನಮಸ್ಕಾರ ಅವರು ನಿಮಗೆ ಹೇಳಿದ್ರು. ಆ ಭಾರವನ್ನು ಹೆಂಗೆ ಇಳಿಸ್ಬೇಕೋ ಬೇಕು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ನಿಂತೀರಿ ಈ ರಸ್ತೆಯೊಳಗೆ. ಆ ಭಾರವನ್ನು ಹೆಂಗೆ ಇಳಿಸ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ, ಬರ್ರಿ ಮನೆಗೆ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ತನ್ನ ಗಂಡನನ್ನು ಕರ್ಕೊಂಡು ಬಂದಾಳ ಕಲ್ಯಾಣಮ್ಮ ತನ್ನ ಗುಡಿಸಲಿಗೆ. ಬಂದು ಕೂಡಲೇ ಕೇಳ್ತಾನೆ ಕಲ್ಯಾಣಮ್ಮನಿಗೆ, ಕಲ್ಯಾಣಿ ಮೊದಲು ಹೇಳು, ಬಸವಣ್ಣನ ಭಾರವನ್ನು ಯಾವ ರೀತಿಯಾಗಿ ನಾವು ಇಳಿಸ್ಕೋಬೇಕು ಅನ್ನೋದು ಮೊದಲು ಹೇಳು ಅಂದಾಗ ಕಲ್ಯಾಣಮ್ಮ ಅಂತಾಳ, ಏನ್ರಿ ನಮ್ಮ ಕಾಯಕ ಏನು? ಶರಣರಿಗೆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಕಾಯಕ. ಆ ಕಾಯಕದಿಂದಲೇ ನಾವು ಭಕ್ತಿ ಭಾಂಡಾರಿಯ ಭಾರವನ್ನು ಇಳಿಸ್ಕೊಳ್ಳೋಣ. ಅದು ಹೆಂಗೆ ಕಲ್ಯಾಣಿ? ಏನು ಇಲ್ಲ, ನನ್ನ ಎಡತೊಡೆಯ ಚರ್ಮ ನಾನು ತೆಗಿತೀನಿ, ನೀವು ನಿಮ್ಮ ಬಲ ತೊಡೆಯ ಚರ್ಮವನ್ನು ತೆಗಿರಿ. ನಮ್ಮಿಬ್ಬರ ತೊಡೆಯ ಚರ್ಮದಿಂದ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ 2 ಜೋಡನ್ನು ಮಾಡಿ ಕೊಟ್ರೆ ಆ ಭಾರದಿಂದ ನಾವು ಮುಕ್ತರಾಗುತ್ತೀವಿ. ಬದುಕಿದೆ ಕಲ್ಯಾಣಿ. ನಿನ್ನಂಥ ಒಳ್ಳೆಯ ಹೆಂಡತಿಯನ್ನ ಮಾಡಿಕೊಂಡು ಕಲ್ಯಾಣಿ ನಾ ನಿನ್ನಿಂದ ಬದುಕಿದೆ ಅಂತ ತಿಳ್ಕೊಂಡು ಹಿರಿ ಹಿಗ್ಗದ ಯಾರು? ಸಮಗಾರ ಹರಳಯ್ಯ. ಆಗಿಂದಾಗಲೇ ಇಬ್ಬರು ಸ್ನಾನವನ್ನು ಮಾಡಿ ಮಡಿಯಿಂದ ಮಡಿ ಬಟ್ಟೆಯನ್ನು ತೊಟ್ಟುಕೊಂಡು ಬಸವ 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 ಅಂತ ತಿಳ್ಕೊಂಡು ಸಮಗಾರ ಹರಳಯ್ಯ ತನ್ನ ತೊಡೆಯ ಚರ್ಮವನ್ನು ತೆಗಿತಾ ಇದ್ದಾನೆ. ಕಲ್ಯಾಣಮ್ಮ ತನ್ನ ಎಡತೊಡೆಯ ಚರ್ಮವನ್ನು ತೆಗಿತಾ ಇದ್ದಾಳೆ. ಎಷ್ಟೇ ನೋವಾಗಿದ್ರು ಕೂಡ ಆ ನೋವು ಅನ್ನಿಸ್ಲಿಲ್ಲ. ಯಾಕ? ನಮ್ಮ ಚರ್ಮದ ಚಮ್ಮಾವುಗೆಗಳು ಭಕ್ತಿ ಭಾಂಡಾರಿಗೆ ಸಲ್ತವ ಅನ್ನೋ ಒಂದು ಸಂತೋಷ. ಯಾವಾಗ ಇಬ್ರು ರಾತ್ರಿ ಇಡೀ ಕುಳಿತು ಸುಂದರವಾಗಿರತಕ್ಕಂಥ ಆ ಚಮ್ಮಾವುಗೆಗಳನ್ನು ಮಾಡಿದ್ರು, ಒಂದು ಪಾತ್ರೆಯಲ್ಲಿ ಆ ಚಮ್ಮಾವುಗೆಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಹೂಪತ್ರಿಗಳನ್ನು ಧರಿಸಿ ಹರಳಯ್ಯ ಅಂತನ ಕಲ್ಯಾಣಿ ನಡಿ ಇಬ್ರು ಹೋಗಿ ಮೊದಲು ಈ ಭಕ್ತಿ ಭಾಂಡಾರಿ ಬಸವಣ್ಣನಿಗೆ ಈ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಬರೋಣ ನಡಿ ಅಂತ ತಿಳ್ಕೊಂಡು ಹೆಂಡತಿಯೊಂದಿಗೆ ಸಮಗಾರ ಹರಳಯ್ಯನವರು ಬಸವಣ್ಣನವರ ಮಹಾಮನೆಗೆ ಬರ್ತಾರೆ. ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯವೂ ಕೂಡ ದಾಸೋಹ ನಡಿಬೇಕಲ್ಲ ಬಸವಣ್ಣನ ಮನೆಯೊಳಗ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮಾಡ್ತಾ ಇರತಕ್ಕಂಥ ಸಂದರ್ಭ. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರು ದೂರದಲ್ಲಿ ಸಮಗಾರ ಹರಳಯ್ಯ ಕಲ್ಯಾಣಮ್ಮ ಇರೋದನ್ನು ನೋಡಿ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಗೆ ಹೇಳ್ತಾರೆ, ಏನಿಲ್ಲ ಅಲ್ಲಿ ನೋಡು, ಕಲ್ಯಾಣದ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಹರಳಯ್ಯನವರು ಕಲ್ಯಾಣಮ್ಮನವರು ಬಂದಾರ, ಅವರಿಗೆ ಶರಣು ಶರಣಾರ್ಥಿ ಹೇಳಿ ಒಳಗೆ ಕರ್ಕೊಂಡು ಬಾ. ಆಯ್ತು ಅಂತ ತಿಳ್ಕೊಂಡು ನೀಲಾಂಬಿಕೆ ತಾಯಿ ಓಡೋಡ್ತಾ ಹೋಗಿ 2 ಕೈಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ, ಯಪ್ಪ ಶಿವಶರಣರೇ ತಾವು ಒಳಗಡೆ ಬರಬೇಕು, ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ತಾಯಿಯವರು ಕೂಡ ಶರಣು ಶರಣಾರ್ಥಿ ಅಂದ್ರು ಮನಸ್ಸಿನೊಳಗೆ ಅಂತನ ಸಮಗಾರ ಹರಳಯ್ಯ, ಶಿವ ಈ ತಾಯಿಯ ಋಣವನ್ನು ನಾನು ಹೆಂಗೆ ತೀರಿಸಬೇಕು? ಆಯಿತು ಅಂತ ತಿಳ್ಕೊಂಡು ಬಂದರು. ಭಕ್ತಿ ಭಾಂಡಾರಿಗೆ ಶರಣು ಶರಣಾರ್ಥಿ ಅಂತ ಹೇಳಿದ್ರು. ಹೆಂಗದಿರಿಪ್ಪ ಆರಾಮದಿರೇನು ಅಂತ ತಿಳ್ಕೊಂಡು ಯೋಗಕ್ಷೇಮ ಕೇಳಿದ್ರು. ಕೇಳುವಾಗ ನೋಡ್ತಾರೆ ಭಕ್ತಿ ಭಾಂಡಾರಿ ಬಸವಣ್ಣನವರು ಸಮಗಾರ ಹರಳಯ್ಯನವರು ತೊಟ್ಟಿಕೊಂಡಿರ್ತಕ್ಕಂಥ ಧೋತ್ರ ರಕ್ತಮಯವಾಗಿದೆ. ಕಲ್ಯಾಣಮ್ಮನ ಸೀರಿ ರಕ್ತದಿಂದ ತೋದದೆ. ಶರಣರೇ ಏನೋ ರಕ್ತ ಕಾಣಿಸ್ತಾ ಇದೆಯಲ್ಲ, ಏನಾಗಿದೆ? ಏನಿಲ್ಲ ಬಸವಣ್ಣ, ಏನಿಲ್ಲ ಬಸವಣ್ಣ, ನಮ್ಮಿಬ್ಬರ ತೊಡೆಯ ಚರ್ಮದಿಂದ
ನಿಮಗೆ ಈ 2 ಪಾದರಕ್ಷೆಯನ್ನು ಮಾಡಿಕೊಂಡು ಬಂದೀವಿ ಅಂತ ತಿಳ್ಕೊಂಡು ತಲೆಯ ಮೇಲೆ ಇರತಕ್ಕಂಥ ಆ ಪಾದರಕ್ಷೆಯನ್ನು ಹಿಂಗೆ ಕೈಯಾಗ ಹಿಡಿದು ತೋರಿಸ್ತಾರ. ಬಸವಣ್ಣವರ ಕಣ್ಣೊಳಗೆ ನೀರು ಬಂದುಬಿಟ್ಟು, ಅಯ್ಯ ಶರಣರೇ, ಯಾವ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇಂಥದೊಂದು ಕಾರ್ಯವನ್ನು ನೀವು ಮಾಡಿದ್ದೀರಿ? ಹರಳಯ್ಯನವರಂತಾರ, ಯಪ್ಪ ಬಸವಣ್ಣ, ನಿನ್ನೆ ಸಂಜೆ ಹೊತ್ತು ನಾನು ಪಾದರಕ್ಷೆಯನ್ನು ಕೊಟ್ಟು ಬರ್ತಕ್ಕಂಥ ಸಮಯದೊಳಗೆ ನೀವು ನನಗೆ ಎದುರಾದ್ರಿ. ನಾನು ಶರಣು ಅಂತ ಒಂದೇ ಸಲ ನಾನು ನಿಮಗೆ ನಮಸ್ಕಾರ ಹೇಳಿದ್ರೆ ನೀವು ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು 2 ಸಲ ನಮಸ್ಕಾರ ಹೇಳಿದ್ರಿ. ಆ ಭಾರವನ್ನು ಇಳಿಸಿಕೊಳ್ಳುವುದಕ್ಕೋಸ್ಕರ ಕಲ್ಯಾಣಿಯ ಎಡತೊಡೆಯ ಚರ್ಮ, ನನ್ನ ಬಲತೊಡೆಯ ಚರ್ಮದಿಂದ ಈ ಪಾದರಕ್ಷೆಯನ್ನು ಮಾಡಿಕೊಂಡು ಬಂದಿವೆ. ಇವನ್ನು ತಾವು ಸ್ವೀಕರಿಸಿ ತಮ್ಮ ಪಾದದಲ್ಲಿ ಇವುಗಳನ್ನು ಮೆಟ್ಟಿಕೊಳ್ಳಬೇಕು ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರೋ ಆವಾಗ ಬಸವಣ್ಣವರಂತಾರೆ, ಶಿವಶಿವ ಸಂಗಮನಾಥ, ಈ ರೀತಿ ನೀವು ಮಾಡೋದು ತಪ್ಪ್ರಪ್ಪ ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ನೋಡಿರ್ತಕ್ಕಂಥ ಬಸವಣ್ಣವರಂತಾರ, ಅವರು ತಮ್ಮ ಕೈಯೊಳಗೆ ಹಿಡ್ಕೊಂಡು ಆ ಪಾದರಕ್ಷೆಯನ್ನು ನೋಡ್ತಾ ಅಂತಾರ, ಸಂಗಮನಾಥ, ಎಂಥ ಪಾದರಕ್ಷೆಗಳಿವು, ಅಯ್ಯ ನಿಮ್ಮ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ನೋಡ್ರಿ ಬಸವಣ್ಣವರು ಎಂಥ ಮಾತು ಹೇಳ್ತಾರೆ. ಹರಳಯ್ಯನವರೇ, ತಾವೇನು ಅತ್ಯಂತ ಭಯಭಕ್ತಿಯಿಂದ ಈ ಪಾದರಕ್ಷೆಗಳನ್ನು ಮಾಡಿಕೊಂಡು ಬಂದಿದ್ದೀರಲ್ಲ, ಇವು ಎಷ್ಟು ಪವಿತ್ರ, ಎಷ್ಟು ಇದರ ಕಿಮ್ಮತ್ತು ಅಂತಂದ್ರೆ ಈ ಪೃಥ್ವಿ ಸಮಬಾರದಯ್ಯ, ಈ ಪೃಥ್ವಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ನಿಮ್ಮ ಚಮ್ಮಾವುಗೆಗಳು. ಇವು ನನಗೆ ಸಲ್ತಕ್ಕಂಥದ್ದಲ್ಲ, ಸಾಕ್ಷಾತ್ ಸಂಗಮನಾಥರಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಆ ಪಾದರಕ್ಷೆಯನ್ನು ತಮ್ಮ ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು. ಯಾವಾಗ ಪಾದರಕ್ಷೆಗಳನ್ನು ಮಸ್ತಕದ ಮೇಲೆ ಇಟ್ಕೊಂಡ್ರು ಭಕ್ತಿ ಭಾಂಡಾರಿ ಬಸವಣ್ಣವರು, ಯಪ್ಪ ಬಸವಣ್ಣ, ನೀ ಆ ರೀತಿ ಮಾಡಿ ಮತ್ತಷ್ಟು ಪಾಪದ ಕೂಪದೊಳಗೆ ನನಗೆ ಹಾಕಬೇಡಪ್ಪ. ನಾವು ಸಣ್ಣ ಕುಲದವ್ರಪ್ಪ, ನಾವು ಸಮಗಾರ್ಯಪ್ಪ, ನೀವೋ ಭಕ್ತಿ ಭಾಂಡಾರಿ ಬಸವಣ್ಣನವರು. ಆವಾಗ ಬಸವಣ್ಣವರಂತಾರ, ಏನ್ರಿ ಶರಣರ, ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ನಿತ್ಯವೂ ಕೂಡ ಶಿವಯೋಗ ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅವನು ಸಣ್ಣ ಕುಲದವ ಅಂತ ಹೆಂಗೆ ಅನ್ನಕ್ಕೆ ಸಾಧ್ಯ ಅದ ಹೇಳ್ರಿ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಯಾವಾಗ ಒಂದು ಮಗು ಜನನ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ತಂದೆ ತಾಯಿ ಕೂಡ್ತಕ್ಕಂಥ ಪ್ರಸಂಗ ಅದು ಒಂದೇ ಅದ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬುದಾಗಿ ಕಾಶಿ ಕಮ್ಮಾರನಾದ, ಬೀಸಿ ಬಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಏನ್ರಪ್ಪ, ಈ ಜಾತಿಯ ವ್ಯವಸ್ಥೆಗಳು ಬಂದಿದ್ದು ಪರಮಾತ್ಮನಿಂದಲ್ಲ, ಬದಲಾಗಿ ಮನುಷ್ಯರಿಂದಲೇ. ಈ ಸಮಾಜ ಚೆನ್ನಾಗಿ ನಡಿಬೇಕಾಗಿತ್ತು, ಸಾಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಉದ್ಯೋಗ ಮಾಡಬೇಕು. ಆ ಉದ್ಯೋಗದ ಪರಿಣಾಮದಿಂದಾಗಿ ಈ ಜಾತಿಗಳು ಹುಟ್ಕೊಂಡುವೆ ಹೊರತು ಪರಮಾತ್ಮ ಯಾವ ಜಾತಿಗಳನ್ನು ಕೂಡ ಸೃಷ್ಟಿಸಲಿಲ್ಲ. ಕಬ್ಬಿಣವನ್ನು ಕಾಸಿರ್ತಕ್ಕಂಥ ವ್ಯಕ್ತಿ ಕಮ್ಮಾರ ಅಂತ ಅನ್ನಿಸ್ಕೊಂಡ, ಮಣ್ಣಿನಿಂದ ಮಡಿಕೆಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಕುಂಬಾರ ಅಂತ ಅನ್ನಿಸ್ಕೊಂಡ, ಬಟ್ಟೆಯನ್ನು ತೊಳಿತಕ್ಕಂಥ ವ್ಯಕ್ತಿ ಮಡಿವಾಳ ಅಂತ ಅನ್ನಿಸ್ಕೊಂಡ, ವೇದವನ್ನು ಓದತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಅಂತ ಅನ್ನಿಸ್ಕೊಂಡ, ಬಂಗಾರ ಬೆಳ್ಳಿಯ ಕಾಯಕವನ್ನು ಮಾಡ್ತಕ್ಕಂಥ ವ್ಯಕ್ತಿ ಏನಂತ ಅನ್ನಿಸ್ಕೊಂಡ, ಅಕ್ಕ ಸಾಲಿಗ ಅಂತ ಅನ್ನಿಸ್ಕೊಂಡ. ಅವರವರು ಮಾಡ್ತಕ್ಕಂಥ ಉದ್ಯೋಗದಿಂದ ಜಾತಿಗಳು ಬಂದುವೆ ಹೊರತು ಪರಮಾತ್ಮನಿಂದ ಯಾವೂ ಕೂಡ ಬಂದಿಲ್ಲ. ಯಾಕ? ಇವರೆಲ್ಲರೂ ಕೂಡ ಹುಟ್ಟತಕ್ಕಂಥ ಪ್ರಕ್ರಿಯೆ ಅದು ತಾಯಿಯ ಗರ್ಭದಿಂದಲೇ ಹುಟ್ಟಬೇಕೇ ಹೊರತು ಯಾರು ಶ್ರೇಷ್ಠ ಕುಲ ಅಂತ ಅನ್ನಿಸ್ಕೊಳ್ತಾರ ಅವ್ರು ಯಾರು ಕೂಡ ಕಿವಿಯಿಂದ ಹುಟ್ಟಿಲ್ಲ. ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ.